ವೆಲ್ಕಮ್ ಬ್ಯಾಕ್. ಧ್ರುವ ನಾರಾಯಣ್ ಅವರ ನಿಧನಕ್ಕೆ ಪಕ್ಷಾತೀತವಾಗಿ ರಾಜಕೀಯ ಮುಖಂಡರು ಕಂಬನಿಯನ್ನ ಮಿಡಿತಾ ಇದ್ದಾರೆ. ಶಾಸಕ ಎನ್ ಮಹೇಶ್ ಅವರು ಕೂಡ ಮಾತಾಡುವಾಗ ಹೇಳ್ತಾ ಇದ್ರು, ಅವರು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ರಾಜಕೀಯ ಮಾಡ್ತಾ ಇದ್ರು, ಬಟ್ ಬೇರೆ ಟೈಮ್ನಲ್ಲಿ ಅಂದ್ರೆ ಸದಾ ಅಭಿವೃದ್ಧಿ ಬಗ್ಗೆನೇ ಚಿಂತನೆ ನಡೆಸ್ತಾ ಇದ್ರು ಅಂತ ನೆನಪು ಮಾಡ್ಕೊಂಡಿದ್ದಾರೆ. ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾದಂಥ ಸಹೋದರ ಧ್ರುವ ನಾರಾಯಣ್ ಅವರು ಒಂದು ರೀತಿಯ ಅಕಾಲಿಕ ಮರಣಕ್ಕೆ ತುತ್ತಾಗಿರ್ತಕ್ಕಂಥದ್ದು ದೊಡ್ಡ ದೌರ್ಭಾಗ್ಯ. ಅದು ಅತ್ಯಂತ ಕ್ರಿಯಾಶೀಲವಾದಂಥ ರಾಜಕಾರಣಿ, ಅಭಿವೃದ್ಧಿ ಪರ ಇದ್ದಂತಹ ರಾಜಕಾರಣಿ. ನನಗಿಂತ ಚಿಕ್ಕ ವಯಸ್ಸಿನವರು, ಇಷ್ಟು ಬೇಗ ಅವ್ರಿಗೆ ಈ ರೀತಿ ಸಾವು ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬೆಳಿಗ್ಗೆ 7:15 ನನಗೆ ಮಾಹಿತಿ ಸಿಕ್ಕಿದ ತಕ್ಷಣ ಒಂದು ರೀತಿ ನನಗೆ ಶಾಕ್ ಆಗೋಯ್ತು. BJP ಸರ್ಕಾರದ ಜೊತೆ ಒಳ್ಳೆಯ ಬಾಂಧವ್ಯ ಒಡನಾಟ ಇಟ್ಕೊಂಡು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಅನೇಕ ಯೋಜನೆಗಳನ್ನು ನಮ್ಮ ಜಿಲ್ಲೆಗೆ ತಂದಿದ್ದಾರೆ. ಮತ್ತು ತುಂಬ ಕಾಳಜಿ ಇದ್ದಂತಹ ಅಭಿವೃದ್ಧಿ ಬಗ್ಗೆ, ನಮ್ಮ ಕ್ಷೇತ್ರದ ಬಗ್ಗೆ ಅತ್ಯಂತ ಕಾಳಜಿ ಇಟ್ಕೊಂಡಿದ್ದಂಥ ಒಬ್ಬ ವ್ಯಕ್ತಿ ಅವರು. ಇನ್ನು ಧ್ರುವ ನಾರಾಯಣ್ ಅವರ ನಿಧನಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಕಣ್ಣೀರನ್ನ ಹಾಕಿದ್ದಾರೆ. ಅಂದ್ರೆ ಆ ಸಾವು ನನಗೆ ಆಘಾತ ತಂದಿದೆ ಅಂತ ಕಣ್ಣೀರನ್ನ ಹಾಕಿದ್ರು. ರಾಜ್ಯ ಒಬ್ಬ ಸಭ್ಯ ರಾಜಕಾರಣಿಯನ್ನು ಕಳ್ಕೊಂಡಿದೆ. ವಿಶೇಷವಾಗಿ ನನಗೆ ತುಂಬ ಆಘಾತ ಆಗಿದೆ. ಕಳೆದ 40 ವರ್ಷಗಳಿಂದ ಜೊತೆಗೆ ನಾವು ಕೆಲಸ ಮಾಡ್ಕೊಂಡು ಬಂದಿದ್ವಿ. NSV ನನ್ನ ಪದಾಧಿಕಾರಿ ಆಗಿದ್ದರು, MP ಆಗಿದ್ದರು, MLA ಆಗಿದ್ದರು. ಇವಾಗಲೂ ನನ್ನ ನಂಬಕ್ಕೆ ಆಗ್ತಾ ಇಲ್ಲ, ಹೇಗೆ ಸಾಧ್ಯ ಇದು ಅಂತ. ಯಾವುದೇ ಒಂದು ಹಾರ್ಟ್ ಪ್ರಾಬ್ಲಮ್ ಇಲ್ಲ. ಅವ್ರು ಕಳ್ಕೊಂಡು ಬಹಳಷ್ಟು ದುಃಖ ಆಗಿದೆ ನನಗೆ. ಒಬ್ಬ ಆಪ್ತನ ಕಳ್ಕೊಂಡಿದ್ದೀನಿ, ಒಬ್ಬ ಅಪರೂಪದ ರಾಜಕಾರಣಿ, MP ಆಗಿ MLA, ಯಾರಿಗೂ ಕೂಡ ತೊಂದರೆ ಕೊಡದೆ, ಯಾರಿಗೂ ಮನಸ್ಸು ನೋಯಿಸದೆ, ಸದಾಕಾಲ ಪಕ್ಷ ಸಂಘಟನೆ ಹೋರಾಟಗಳ ಮೂಲಕ ಒಳ್ಳೆ ಎಲ್ಲ ಸಮಾಜದ ಪ್ರೀತಿಯನ್ನು ಗಳಿಸಿದಂತಹ ಮುಖಂಡ ಸನ್ಮಾನ್ಯ ಧ್ರುವ ನಾರಾಯಣ್ ಅವರು ನಮ್ಮನ್ನು ಇವತ್ತು ಕಳ್ಕೊಂಡಿದ್ದೀವಿ. ನಾವು ಅವ್ರನ್ನ ನಾನು ಏನು ಹೇಳಬೇಕಂದ್ರೆ ನನಗೂ ಅರ್ಥ ಆಗ್ತಾ ಇಲ್ಲ. ಬೆಳಗ್ಗೆ ಫೋನ್ ಬಂದ ತಕ್ಷಣ ನನಗೆ ಒಂದು 10 ನಿಮಿಷ ಬಹುಶಃ ನಾನು ರೀಕಾಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಧ್ರುವ ನಾರಾಯಣ್ ಇಲ್ಲ ಅಂತ. ಮೊನ್ನೆ ನಾವು ಕೂತ್ಕೊಂಡು KPC ಆಫೀಸಲ್ಲಿ ಸುರ್ಜೇವಾಲಾ ಬಂದಿರುವಾಗ ಕೂತ್ಕೊಂಡು ಚರ್ಚೆ ಮಾಡ್ತಾಯಿದ್ವಿ. ಎಲೆಕ್ಷನ್ಗೆ ಹೇಗೆ ಸ್ಟ್ರಾಟಜಿ ಮಾಡ್ಕೋಬೇಕು, ನಮ್ಮ ಭಾಗದಲ್ಲಿ ಹೇಗೆ ನಾವು ಗೆಲ್ಲಿಸಬೇಕು, ಯಾವ ರೀತಿಯಲ್ಲಿ ಚುನಾವಣೆ ಮಾಡಬೇಕು, ಯಾವ ರೀತಿ ನಮ್ಮ ಬೂತ್ ಕಮಿಟಿಗಳು ಚರ್ಚೆ ಮಾಡಬೇಕಂತ ಚರ್ಚೆ ಮಾಡ್ತಾಯಿದ್ವಿ. ಆದರೆ ಬರೀ 24 ಗಂಟೆ ಒಳಗಡೆ ಧ್ರುವ ನಾರಾಯಣ್ ಅವರು ನಮ್ಮ ಜೊತೆ ಇಲ್ಲ ಅಂತ ಹೇಳೋದು ನಿಜವಾಗ್ಲೂ ಬಹಳ ಅದೊಂದು ದುರಂತ ಅಂತ ಹೇಳಕ್ಕೆ ಬಯಸ್ತಾ ಇದ್ದೇನೆ.